ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರವನ್ನ ತಿಳಿಸ್ತಾ, ಯದ್ಭಾವಂ ತದ್ಭವತಿ ಅಥವಾ ಆಕರ್ಷಣೀಯ ನಿಯಮ, ಎಷ್ಟೊಂದು ಹೆಸರುಗಳಲ್ಲಿ ಇದನ್ನ ಕರೆಯಲಾಗುತ್ತೆ. ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದಕ್ಕೂ ಕಾರಣ ಮತ್ತು ಪರಿಹಾರ ಏನು? ಜೀವನದಲ್ಲಿ ಬಯಸಿದ್ದು ಸಿಗುತ್ತಿಲ್ಲ, ಅನಾರೋಗ್ಯ, ನೋವು, ನಿರಾಸೆ, ದುಃಖ ಇನ್ನಿತರವುಗಳಿಗೆ ಕಾರಣ ಏನು? ಇದಕ್ಕಿಂತ ಮುಂಚೆ ಯದ್ಭಾವಂ ತದ್ಭವತಿ ಅಂತಂದ್ರೆ ಏನು? ನಾವು ಏನು ಅಂದುಕೊಳ್ತೀವೋ ಅದೇ ಆಗತ್ತೆ. ನಮ್ಮ ಆಲೋಚನೆ, ಭಾವನೆಗಳು, ಮುಖ್ಯವಾಗಿ ಮಾತು, ಈ ಮೂರು ಸಹ ಕಾರಣ ಆಗಿರುತ್ತೆ. ಹಾಗಾಗಿ ಈ ಮೂರರಲ್ಲೂ ತುಂಬಾ ಜಾಗರೂಕರಾಗಿರಬೇಕು. ಅಷ್ಟು ಶಕ್ತಿ ಇದೆ ಅಂತ ಹೇಳ್ಬೋದು. ಉದಾಹರಣೆಗೆ, ಈಗ ಒಬ್ಬ ಮಗನಿಗೆ ತಂದೆ ತಾಯಿಯಾದವರು ಏನಾದ್ರು ಗಾಡಿ ಕೊಡ್ಸಿದ್ರು ಅಂತ ಇಟ್ಕೊಳ್ಳೋಣ. ಒಂದ್ ಕಾರು, 2 ವೀಲರ್ಸ್ ಕೊಡ್ಸೋತಕೋ ಕೊಡ್ಸ್ಬಿಡ್ತಾರೆ. ಅಯ್ಯೋ ಏನಾಯ್ತೋ, ಅವ್ನ್ ಗಾಡಿ ಓಡಿಸ್ತಾ ಇದ್ದಾನೆ, ಏನಾದ್ರೂ ಹೋಗ್ಬಿಟ್ರೆ ಅಂತ ಈ ತರ ಅವರ ಮನಸ್ಸಿನಲ್ಲಿ ಥಾಟ್ಸ್ ಕೊಡ್ತಾರೆ. ಆ ಥಾಟ್ಸ್ ಕೊಟ್ಟಾಗ ಏನಾಗುತ್ತೆ? ಅದೇ ಆಗುತ್ತೆ. ಹಾಗಾಗಿ ನಾವು ಅದನ್ನ ನೆಗೆಟಿವ್ ಆಗಿ ಥಿಂಕ್ ಮಾಡ್ಲೇಬಾರ್ದು, ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು. ಹಾಗೆ ಇನ್ನೊಂದು ಉದಾಹರಣೆ ಕೊಡೋದಾದ್ರೆ, ನನ್ನ ಗಂಡ ಕುಡ್ಕ ಆಗಿದ್ದಾಗ, ನನ್ನ ಗಂಡ ತುಂಬಾ ಕುಡಿತಾನೆ, ಕುಡ್ಕ ಇವತ್ ಕುಡಿತಾನೆ, ತಿರ್ಗಾ ನಾಳೆ ಮತ್ತೆ ಇವತ್ತು ಕುಡ್ಕೊಂಡ್ ಬರ್ತಾನೆ, ದಿನ ನನ್ನ ಗಂಡ ಕುಡಿತಾನೆ ಅಂತ ಹೇಳಿ ಆ ಥಾಟ್ ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ನಾವು ಕೊಟ್ಟಂತಹ ಥಾಟ್ ಅದೇ ನಿಜ ಆಗ್ತಾ ಬರುತ್ತೆ. ಇನ್ನೊಂದು ಉದಾಹರಣೆ, ನಮ್ಮ ಅತ್ತೆಗೆ ನನ್ ಕಂಡ್ರೆ ಆಗಲ್ಲ, ಮೊದ್ಲಿಂದಲೂ ನನ್ ಮುಖ ಕಂಡ್ರೆ ಆಗಲ್ಲ, ನೋಡಿದ ತಕ್ಷಣ ಆಗೋದಿಲ್ಲ, ಇದೇ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಪದೇ ನಾವೇನ್ ಹೇಳ್ತೀವೋ ಅದೇ ಆಗುತ್ತಲ್ವಾ? ಹಾಗಾಗಿ ನಾವು ನಗ್ನಗ್ತಾ ಅತ್ತೆ, ನಮ್ಮ ತಾಯಿನ ನಾವು ಹೇಗ್ ನೋಡ್ಕೊಳ್ತಿದ್ವೋ ಅದೇ ರೀತಿ ಅತ್ತೆನೂ ಕೂಡ ನೋಡ್ಕೊಂಡ್ರೆ ಒಳ್ಳೆ ಭಾವನೆ ಬರುತ್ತಲ್ವಾ? ಹಾಗಾಗಿ ಈಗ ಇನ್ನೊಂದು ಉದಾಹರಣೆ ಹೇಳೋಣ. ಧ್ಯಾನಕ್ಕೆ ಕೂತ್ಕೊಳ್ಳೋಣ ಅಂತ ಈಗ ನಮಗ್ ನಾವೇ ಚೆಕ್ ಮಾಡ್ಕೊಂಡಾಗ ಎಷ್ಟೋ ಸಲ ಧ್ಯಾನ ತುಂಬಾ ಒಳ್ಳೇದು. ಒಂದಲ್ಲ ಹತ್ತಲ್ಲ 100 ರೀತಿಯ ಪ್ರಯೋಜನಗಳು ಇದರಿಂದ ಸಿಗುತ್ತೆ. ಆದ್ರೆ ಕೂತ್ಕೊಳ್ಳಕ್ಕೆ ಆಗಲ್ವೇ? ಯಾಕಾಗಲ್ಲ? ಒಂದ್ಸಲ ಟ್ರೈ ಮಾಡೇ ಬಿಡೋಣ. ಇವತ್ತು ಕೂತ್ಕೊಳ್ಳೋಕ್ ಸ್ವಲ್ಪ ಕಷ್ಟ ಆಗ್ಬೋದು, 2ನೇ ದಿವಸ ಆಗ್ಬೋದು, ಆದ್ರೆ 1 ವಾರ, 20 ದಿವಸ, 1 ತಿಂಗಳು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋದ್ರೆ ಖಂಡಿತವಾಗ್ಲೂ ಧ್ಯಾನ ನಮ್ಗೆ ಒಗ್ಬಿಡುತ್ತೆ. ಅವಾಗ ಧ್ಯಾನ ಮಾಡಿದ್ರೆ ಈಗಾಗ್ಲೇ ನಮ್ಗೆಲ್ಲ ತಿಳಿದಿದೆ ಎಷ್ಟು ಅನುಕೂಲಕರ, ಮನಸ್ಸು ಶಾಂತವಾಗುತ್ತೆ. ಹಾಗಾಗಿ ಧ್ಯಾನ ಮಾಡೋಣ. ಅದನ್ನು ಕೂಡ ಧ್ಯಾನ ಆಗೋದಿಲ್ಲ ಅಂತಂದ್ರೆ ಆಗದೇ ಇಲ್ಲ, ನಾವೇನ್ ಅನ್ಕೊಳ್ತೀವೋ ಅದೇ ಆಗುತ್ತಲ್ವಾ? ಈ ರೀತಿ ಜೀವನದಲ್ಲಿ ನೋಡ್ತಾ ನಾವು ಹಲವಾರು ಇತರ ಉದಾಹರಣೆಗಳನ್ನ ನೋಡ್ತಾ ಇರ್ತೇವೆ. ಹಾಗಾಗಿ ನಮ್ಮ ಭಾವನೆ ಬದಲಾಗದೆ ನಮ್ಮ ಬದುಕು ಬದಲಾಗದು. ಭಗವಂತ ಎಷ್ಟು ಕರುಣಾಮಯಿ ಅಲ್ವಾ? ನಾವೇನು ಕೇಳ್ತೀವೋ ಅದೇ ಕೊಡ್ತಾರೆ. ಆದ್ರೆ ನಾವು ಕೇಳ್ತಾ ಇಲ್ಲ ಅಷ್ಟೇ, ಸರಿಯಾಗಿ ಕೇಳ್ತಾ ಇಲ್ಲ. ನಮ್ಮ ಮನಸ್ಸು ತುಂಬಾ ಚಂಚಲ ಆಗಿದೆ. 1 ನಿಮಿಷದಲ್ಲಿ ಅದೆಷ್ಟು ಕಿಲೋಮೀಟರ್ ಹೋಗ್ಬರುತ್ತಂತೆ ನಮ್ಮ ಮನಸ್ಸು. ಅದನ್ನು ಹಿಡ್ದಿಟ್ಕೊಳಕ್ಕೆ ಆಗೋದೇ ಇಲ್ಲ, ಆಗಲ್ಲ ಅಂತ ಹೇಳ್ಬಾರ್ದು. ಧ್ಯಾನ ಇದೆಯಲ್ವಾ ನಮ್ಗೆ? ಒಂದು ದಿನಕ್ಕೆ ಈಗ ನಾವು ನೋಡ್ತೀವಿ 60,000 ಆಲೋಚನೆಗಳು ಬರ್ತಾ ಇದ್ದಾವೆ ಅಂತಂದ್ರೆ ನಿಜಕ್ಕೂ ಅಬ್ಬಾ ನಾವೇನಾಗ್ಬೇಕು ಅಲ್ವಾ? ನಾವ್ ಒಂದ್ಸಲಿನಾದ್ರೂ ಪ್ರತಿನಿತ್ಯ ನಾವ್ ಇಷ್ಟು ಯೋಚನೆ ಮಾಡ್ತಾ ಇದ್ದಾಗ ನಾವ್ ಏನಾಗ್ಬೇಕು? ನಾವು 1 ನಿಮಿಷ ಕುಳಿತುಕೊಂಡು ಯೋಚನೆ ಮಾಡಿದಾಗ ಅದಕ್ಕೆ ಕಡಿವಾಣ ಹಾಕ್ಬೇಕಲ್ವಾ? ಯಾವ್ದ್ರಿಂದ? ಧ್ಯಾನದಿಂದ. ಮಾಸ್ಟರ್ಸ್, ಆಲೋಚನೆಗಳಲ್ಲಿ 4 ವಿಧಗಳಿವೆ. 1ನೇದು ಡಿಸಾಸ್ಟರ್ ಥಾಟ್ಸ್, ನೆಗೆಟಿವ್ ಥಾಟ್ಸ್, ಪಾಸಿಟಿವ್ ಹಾಗೂ ಮಿರಾಕಲ್ ಥಾಟ್ಸ್. ಈ ತರ 4 ರೀತಿಯ ಆಲೋಚನೆಗಳಿದಾವೆ.
ಅದರಲ್ಲಿ ನಾವು ಮಾಡ್ಬೇಕಾಗಿರೋದು ಮಿರಾಕಲ್ ಹಾಗೂ ಪಾಸಿಟಿವ್ ಥಾಟ್ಸ್, ಇವೆರಡನ್ನು ನಾವು ಮಾಡಬೇಕಾಗುತ್ತೆ. ನಮ್ಮಲ್ಲಿ ಎಂತಹ ಭಾವ, ಎಂತಹ ಆಲೋಚನೆಗಳಿರುತ್ತವೆಯೋ ಅಂತಹ ಫಲಿತಾಂಶವನ್ನೇ ನಾವು ಪಡೆದುಕೊಳ್ತಾ ಇರ್ತೇವೆ. ಮತ್ತೆ ಇದನ್ನೇ ಯದ್ಭಾವಂ ತದ್ಭವತಿ ಅಂತ ಕರಿತೀವಿ. ಉದಾಹರಣೆಗೆ ನಾವು ಡ್ರೈವಿಂಗ್ಗೆ ಎಲ್ಗೋ ಹೋಗ್ಬೇಕು, ದೇವಸ್ಥಾನಕ್ಕೋ ಹೊರಗಡೆ ಎಲ್ಲೋ ಹೋಗ್ ಬರ್ಬೇಕು ಅಂತ ಇದ್ದಾಗ, ಅಯ್ಯೋ ಏನಾದ್ರೂ ಆಗ್ಬಿಟ್ರೆ, ಮತ್ತೇನಾದ್ರೂ ಆಗ್ಬಿಟ್ರೆ, ನಾವು ಆಲ್ರೆಡಿ ಥಾಟ್ಸ್ ಕೊಟ್ಬಿಟ್ಟಿದೀವಲ್ವಾ, ಅದು ಹಾಗೆ ನಡೆಯುತ್ತೆ. ಹಾಗಾಗೋದಿಲ್ಲ. ನಾವು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಒಳ್ಳೆ ಮನಸ್ಸಿಂದ ಆ ಕಾರ್ನ ಪ್ರೀತಿ ಮಾಡೋಣ. ಆ ಕಾರ್ಗೆ ಒಂದ್ಸಲ ಐ ಲವ್ ಯು ಹೇಳ್ಬಿಟ್ಟು ನಾವು ಸ್ಟೇರಿಂಗ್ ಹಿಡಿತಾ ಅಂದ್ರೆ ನಮ್ಗೆ ಅದೆಲ್ಲಿಂದಲೂ ಒಂದು ಒಳ್ಳೆ ಶಕ್ತಿ ಬರುತ್ತೆ, ಅದ್ಭುತವಾದ ಶಕ್ತಿ. ಹಾಗಾಗಿ ಒಳ್ಳೆ ಪಾಸಿಟಿವ್ ಥಾಟ್ಸ್ ಕೊಡ್ತಾ ನಾವು ಡ್ರೈವಿಂಗ್ಗೆ ಹೋಗೋಣ. ತ್ರಿಕರಣ ಶುದ್ಧಿಯಿಂದ ಪ್ರತಿಯೊಂದನ್ನು ಪ್ರತಿ ಕ್ಷಣದಲ್ಲೂ ಪಾಸಿಟಿವ್ ನಾವು ಮಾಡ್ತಾ ಹೋಗ್ಬೇಕು. ಇನ್ನೊಂದೆರಡು ಉದಾಹರಣೆ ಕೊಡೋದಾದ್ರೆ, ನಾವೆಲ್ಲಾದ್ರೂ ಫಂಕ್ಷನ್ ಅಲ್ಲಿ ಊಟ ಕುಳಿತಾಗ ಎಷ್ಟೊಂದು ರುಚಿ ಬಗೆಯಾದ ಊಟ ಬರ್ತಾ ಇರುತ್ತಲ್ವಾ. ಹೋಳಿಗೆ ಹಾಕ್ತಾರೆ, ಹಾಕಿದ ತಕ್ಷಣ ತಿನ್ಬೇಕನ್ಸುತ್ತೆ. ಇನ್ನ ತುಪ್ಪ ಏನಾದ್ರೂ ಬಿಟ್ಬಿಟ್ರೆ ಹಾ ಏನ್ ರುಚಿ ಅಲ್ವಾ. ಈಗ ತುಪ್ಪ ಹಾಕ್ತಾರೆ, ನಮ್ಗೆ ಒಂದು ಕ್ಷಣ ಬೇಡ ಅಂತ ಹೇಳೋದಕ್ಕೂ ಆಗಲ್ಲ. ಆದ್ರೆ ಹಾಕ್ದಾಗ ಯಾವ ಬ್ರ್ಯಾಂಡು, ಇದು ಶುಚಿನೋ ಯಾವ ರೀತಿ ಇರುತ್ತೋ ಗೊತ್ತಿರಲ್ಲ. ನಮ್ಮ ಮನಸ್ಸಿನಲ್ಲಿ ತಕ್ಷಣ ಅಯ್ಯೋ ಯಾವ ತರ ತುಪ್ಪನೋ, ನಮಗೆ ಕೆಮ್ಮಾಗ್ಬಿಟ್ರೆ, ನೆಗಡಿ ಆಗ್ಬಿಟ್ರೆ ಅಂತ ತಕ್ಷಣ ಭಾವಿಸ್ತೀವಿ. ನೆಗೆಟಿವ್ ಥಾಟ್ ಕೊಟ್ಬಿಟ್ವಲ್ವಾ, ಸ್ವಲ್ಪ ಹೊತ್ತಿನಲ್ಲಿ ಅದೇ ಆಗುತ್ತೆ. ಏನಾಗುತ್ತೆ, ಒಂದು ಕೆಮ್ಮು, ಒಂದು ನೆಗಡಿ, ಈ ತರದ್ದೆಲ್ಲ ಆಗೇ ಬಿಡುತ್ತೆ. ಯಾರು ಕಾರಣ? ನಾವೇ ಕಾರಣ ಆಗಿರ್ತೀವಿ. ಹಾಗೆ ಬೆಳಿಗ್ಗೆ ಹೇಳುವಾಗ ನಾವು ಹಿಂದಿನ ದಿವಸ ಏನಾದ್ರೂ ತಲೆಯಲ್ಲಿ ನೆಗೆಟಿವ್ಸ್ ತುಂಬಿಕೊಂಡಿರ್ತೀವಿ, ಅಥವಾ ಕನಸಿನಲ್ಲಿ ಏನಾದ್ರೂ ಬಂದಿರುತ್ತೆ. ಒಂದು ಕೆಟ್ಟ ಕನಸು ಬಿದ್ದಾಗ ನಾವು ಬೆಳಗ್ಗೆ ಎದ್ದ ತಕ್ಷಣ ಅದನ್ನೇ ಯೋಚನೆ ಮಾಡ್ತಾ ಎದ್ದೇಳಿರ್ತೀವಿ. ನಮ್ಮ ಮೈಂಡ್ ಫ್ರೆಶ್ ಇರೋದಿಲ್ಲ. ಅದಾಗಬಾರದು. ನಾವು ಎದ್ದ ತಕ್ಷಣ ಸಂಕಲ್ಪ ಮಾಡ್ಕೋಬೇಕು, ಇವತ್ತಿನ ದಿನ ನನ್ನದು, ಪ್ರತಿ ದಿನವೂ ಕೂಡ ನನ್ನದು, ನಾನು ಆರೋಗ್ಯವಾಗಿದ್ದೇನೆ, ಸಂತೋಷ ಆಗಿದ್ದೇನೆ ಅಂತ ಈ ರೀತಿ ಸಂಕಲ್ಪ ಮಾಡಿ ನಾವು ಎದ್ದೇಳಿದ್ರೆ ಇಡೀ ದಿನ ಕೂಡ ನಮ್ಗೆ ತುಂಬಾ ಅದ್ಭುತವಾದ ದಿನ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನ ಸಂಕಲ್ಪಗಳು, ಇನ್ನೊಂದು ಪರಿಭಾಷೆಯಲ್ಲಿ ಬೀಜಗಳು ಅಂತ ತಗೊಂಡಾಗ, ಈಗ ನಮ್ಗೆ ಒಳ್ಳೆ ಫಸಲು ಬರ್ಬೇಕು ಅಂತಂದ್ರೆ ಒಳ್ಳೆ ಗುಣಮಟ್ಟದ ಬೀಜಗಳಾಕ್ತಿವಿ. ಬೀಜ ಹಾಕ್ದಾಗ ನಾವು ಮೇಲ್ಮೇಲೆ ಹಾಕಿದ್ರೆ ನಮ್ಗೆ ಫಸಲು ಬರುತ್ತಾ? ಇಲ್ಲ ಅಲ್ವಾ. ಅದನ್ನ ಸ್ವಲ್ಪ ಭೂಮಿ ಒಳಗಡೆ ಬಿತ್ತಬೇಕಾಗುತ್ತೆ. ಬಿತ್ತದಾಗ ನಮ್ಗೆ ಒಳ್ಳೆ ಬೆಳೆ ಸಿಗುತ್ತೆ. ಹಾಗೆ ಮನಸ್ಸಿನ ಆಳಕ್ಕೆ ಹೋದಾಗ, ಹೃದಯವನ್ನು ಮುಟ್ಟಿ ಬಂದಾಗ ಸಂಕಲ್ಪಗಳು ಏನಾಗುತ್ತೆ, ಅವು ಸಾಕಾರಗೊಳ್ಳುತ್ತೆ. ನನ್ನದು ದರಿದ್ರ ಜೀವನ ಅಂತ ದಿನ ಹೇಳ್ತಾ ಇದ್ರೆ ದರಿದ್ರ ಶಾಶ್ವತವಾಗಿ ತಾಂಡೆ ಆಡುತ್ತೆ. ಅದೇ ಒಳ್ಳೆ ಸಂಕಲ್ಪ ಮಾಡಿದ್ರೆ ಒಳ್ಳೇದೇ ಆಗುತ್ತಲ್ವಾ. ನಾನು ನತದೃಷ್ಟ, ನಾನು ಓದಿಲ್ಲ, ನಾನು ನೋಡೋದಕ್ಕೆ ಚೆನ್ನಾಗಿಲ್ಲ, 10 ಜನಗಳ ಮುಂದೆ ನಿಂತು ಮಾತನಾಡೋದಕ್ಕೆ ನನಗೆ ಭಯ ಆಗುತ್ತೆ, ಹೆದರಿಕೆ, ಈ ಮನೋಭಾವ ಇಟ್ಕೊಂಡವರು ಜೀವನದಲ್ಲಿ ಉನ್ನತ ಆಗಿರೋದನ್ನ ಸಾಧಿಸೋದಕ್ಕೆ ಆಗೋದಿಲ್ಲ. ನಾವು ಸಾಧನೆ ಮಾಡ್ಬೇಕಂತಂದ್ರೆ ನಮ್ಮ ಭಾವನೆಗಳು ಬದಲಾದ್ರೆ ಆಗ ನೋಡುವ ಬದುಕು ಬದಲಾಗುತ್ತೆ. ಹಾಗೆ ನಾವು ಇಂದಲ್ಲದೆ ಮತ್ತೆ ಇನ್ನ ಯಾವಾಗ ಅಂತ ನಾವು ಪ್ರಶ್ನೆ ಮಾಡ್ಕೊಳ್ತಾ ಇರ್ಬೇಕು. ನಾವೇನಾದ್ರೂ ಸಾಧನೆ ಮಾಡದೆ ಇದ್ದಲ್ಲಿ, ಬದಲಾವಣೆ ಪರಿವರ್ತನೆ ಆಗದೆ ಇದ್ದಲ್ಲಿ, ಪ್ರತಿಯೊಂದು ಕೂಡ ಇಂದಲ್ಲದೆ ಮತ್ತಿನ್ಯಾವಾಗ ಅಂತ ನಾವು ಪ್ರಶ್ನೆ ಮಾಡ್ಕೊಂಡಾಗ ಉತ್ತರ ಸಿಗುತ್ತೆ. ನಮ್ ತಂದೆ ಹೇಳ್ತಾ ಇದ್ರು, ರಾತ್ರಿ ಊಟ ಆದ ತಕ್ಷಣ ನಿದ್ರೆ ಮಾಡೋದಲ್ಲ, ಇವತ್ತು ಬೆಳಗಿನಿಂದ ಸಂಜೆವರೆಗೂ ನಾನು ಏನೇನ್ ಮಾಡಿದ್ದೆ, ನನ್ ಕೆಲ್ಸ ಏನಾಗಿತ್ತು, ನಾಳೆ ಏನ್ ಕೆಲ್ಸ ಮಾಡ್ಬೇಕು ಅಂತ ನಾವು ಮನನ ಮಾಡ್ಕೊಂಡು ನಿದ್ರೆ ಮಾಡ್ಬೇಕು.
ಹಾಗೆ ನಮ್ಮ ಫೌಂಡೇಶನ್ ಮಹಾವತಾರ್ ಫೌಂಡೇಶನ್ ನಲ್ಲೂ ಕೂಡ ನೋಡ್ತಾ ಇದ್ದೀವಿ. ಮಾರ್ನಿಂಗ್ ಕ್ಲಾಸ್ ನಲ್ಲಿ ಪ್ರತಿ ವಾರ ನಮ್ಗೆ ಧ್ಯಾನ ಜ್ಞಾನ ಸಿಗ್ತಾನೆ ಇದೆ. ಅದ್ಭುತವಾದಂತಹ ಮಾಸ್ಟರ್ಸ್ ಗಳಿಂದ ಅದ್ಭುತವಾದ ಜ್ಞಾನ ಸಿಗ್ತಾ ಇದೆ. ಅದನ್ನ ವಾರಾಂತ್ಯದಲ್ಲಿ ಪ್ರತಿ ಶನಿವಾರ ವಿಶೇಷ ಸಂಚಿಕೆ ಅಂತ ಮಾಡ್ತಾ ಇದ್ದಾರೆ. ಅಲ್ಲಿ ವಾರ ಪೂರ್ತಿಯ ಸಾರಾಂಶ ಮನನ ಮಾಡ್ಕೊಡ್ತಾ ಇದ್ದಾರೆ. ಇದ್ರಿಂದ ನಮ್ಮ ಒಂದು ಏನಂತಾರೆ IQ ಲೆವೆಲ್ ಆಗ್ಬೋದು, ತುಂಬಾ ಇಂಪ್ರೂವ್ ಆಗುತ್ತೆ. ನಮ್ಮ ಒಂದು ಪುರೋಗತಿ ಅಂತ ಏನ್ ಹೇಳ್ತಾರೆ, ಆತ್ಮಜ್ಞಾನಕ್ಕೆ ಪ್ರತಿಯೊಂದಕ್ಕೂ ಆಕ್ಟಿವಿಟೀಸ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಪತ್ರಿಜಿಯವರು ಅಂದಿನ ಅವಾಗ ಅವ್ರು ಏನು ಕನ್ಸ್ಕಟ್ಟಿದ್ರು, ಸಂಕಲ್ಪ ಏನಾಗಿತ್ತು, ಧ್ಯಾನ ಜಗತ್, ಸಸ್ಯಾಹಾರ ಜಗತ್, ಹಾಗೆ ಪಿರಮಿಡ್ ಜಗತ್, ಈ ತರ ಅವ್ರದ್ದು ಸಂಕಲ್ಪ ಆಗಿತ್ತಲ್ವಾ. ಅದು ಇಂದಿಗೆ ನೆರವೇರ್ತಾ ಇದೆ, ನಾವೆಲ್ಲರೂ ನೋಡ್ತಾ ಇದ್ದೀವಿ. ನಮ್ಮ ಮಹಾವತಾರ್ ಫೌಂಡೇಶನ್ ನಲ್ಲಿ ನಮ್ಮ ರಂಗನಾಥ್ ಗುರುಗಳು ಸಂಕಲ್ಪ ಏನಿದೆ, ಎಲ್ಲರೂ ಔಷಧ ರಹಿತ ಆನಂದ ಜೀವನ ಹೊಂದಬೇಕೆಂಬ ಮಹದಾಸೆಯಿಂದ ಧ್ಯಾನ ಜ್ಞಾನ ಸಮಗ್ರ ಜೀವನ ಶೈಲಿ ಈ ತರದ್ನೆಲ್ಲ ನಮ್ಗೆ ಅದ್ಭುತವಾಗಿ ಕೊಡ್ತಾ ಇದ್ದಾರಲ್ವಾ. ಉದಾಹರಣೆಗೆ ನನ್ನದೊಂದು ಉದಾಹರಣೆ ಹೇಳ್ತೀನಿ. ನಾನು ತುಂಬಾ ದಿನಗಳಿಂದ ನಾನು ಸಮಾಜ ಸೇವೆ ಮಾಡಬೇಕು, ಬಡವರನ್ನ ಕಾಪಾಡ್ಬೇಕು, ಈ ತರದ ಒಂದು ಭಾವನೆ ನನ್ನ ಮನಸ್ಸಿನಲ್ಲಿತ್ತು. ನಾನು ಏನು ಅದೇ ರೀತಿ ನಾನು ಯೋಚನೆ ಮಾಡ್ತಾ ಬಂದು ನನಗೆ ಅದೇ ಸಿಕ್ತು. ಈ ಒಂದು ಅದ್ಭುತವಾದ ಫೌಂಡೇಶನ್ ಅಲ್ಲಿ ವೇದಿಕೆಯಲ್ಲಿ ಒಂದೊಳ್ಳೆ ನನಗೆ ಏನು ಸಿಕ್ಕಿದೆಯೋ ಅದನ್ನ ನಿಷ್ಕಲ್ಮಶವಾಗಿ ಪ್ರಾಮಾಣಿಕವಾಗಿ ನಾನು ಒಂದು ಸೇವೆ ಮಾಡ್ತಾ ಇದ್ದೀನಿ. ಅದರಿಂದ ನನಗೆ ಆನಂದ ಸಿಗ್ತಾ ಇದೆ. ಇದನ್ನೇ ಮತ್ತೆ ಹೇಳೋದಾದ್ರೆ ಯದ್ಭಾವಂ ತದ್ಭವತಿ. ನಾವ್ ಅವಾಗೆಲ್ಲ ನಾವ್ ಏನ್ ಅನ್ಕೊಂಡಿದ್ವಿ, ಇವಾಗ ಏನ್ ನೆರವೇರ್ತಾ ಇದೆ, ಅದನ್ನೇ ಯದ್ಭಾವಂ ತದ್ಭವತಿ. ಇದನ್ನ ನಾವೆಲ್ಲರೂ ಕೇಳಿರ್ತೀವಿ, ಮನಸ್ಸಂತೆ ಮಾದೇವ. ನಮ್ಮ ಮನಸ್ಸಿನಲ್ಲಿ ನಾವ್ ಏನ್ ಥಿಂಕ್ ಮಾಡ್ತೀವಿ ಅದೇ ಆಗುತ್ತಲ್ವಾ. ಇನ್ನೊಂದು ರೀತಿಲಿ ಮನಸ್ಸಂತೆ ಮಾದೇವ ಅಂತ ಕರೀತಾರೆ. ಮಾಸ್ಟರ್ಸ್, ಇಲ್ಲಿಯವರೆಗೂ ಯದ್ಭಾವಂ ತದ್ಭವತಿ ಅಂದ್ರೆ ನಾವ್ ಏನು ಅಂದುಕೊಳ್ತೀವೋ ಅದೇ ನಡೆಯುತ್ತೆ. ಒಳ್ಳೇದು ಅಂತ ಅಂದ್ಕೊಂಡ್ರೆ ಒಳ್ಳೇದು, ಅದೇ ಕೆಟ್ಟದ್ದು ಅಂತ ನಾವು ಭಾವಿಸಿದ್ರೆ ಕೆಟ್ಟದ್ದೇ ನಡೆಯುತ್ತೆ. ಹಾಗಾಗಿ ಆದಷ್ಟು ಒಳ್ಳೇದನ್ನೇ ಥಿಂಕ್ ಮಾಡೋಣ, ಒಳ್ಳೇದನ್ನೇ ಮಾಡ್ತಾ ಹೋಗೋಣ. ಆದರೆ ಕೆಲವೊಂದು ಸಲ ಅದಕ್ಕೆ ತಕ್ಕಂತೆ ಪ್ರಯತ್ನಗಳು, ದೃಢ ಸಂಕಲ್ಪ, ಕೆಲಸಗಳೆಲ್ಲವೂ ನಮ್ಮಿಂದ ನಡೀತಾ ಇರ್ಬೇಕು. ಈಗ ಮಂತ್ರದಿಂದ ಮಾವಿನಕಾಯಿ ಉದುರುತ್ತಾ? ಇಲ್ಲ ಅಲ್ವಾ. ಅದು ನಮ್ಗೆ ಕೈಗೆ ಬರ್ಬೇಕು, ಕೈಗೆ ಬಂದು ಬಾಯಿಗೆ ಹೋಗ್ಬೇಕು ಅಂತಂದ್ರೆ ಎಷ್ಟೆಲ್ಲಾ ಪ್ರಯತ್ನ ಮಾಡ್ತೀವಲ್ವಾ. ಹಾಗೆ ಕೆಲವೊಂದು ದೊಡ್ಡ ಕನಸು ಆಗಿದ್ದಲ್ಲಿ ಮೊದಲು ನಮ್ಮ ಮನಸ್ಸಲ್ಲಿ ಅದು ಮೂಡುತ್ತೆ. ಫಸ್ಟ್ ನಾವು ಅಂದ್ಕೊಳ್ತೀವಿ, ಅಂದ್ಕೊಂಡಾಗ ಅದಕ್ಕೋಸ್ಕರ ನಾವು ಏನ್ ಬೇಕು ಪ್ರಯತ್ನ ಮಾಡ್ತಾ ಬರ್ತೀವಿ. ಕೊನೆಗೆ ಪ್ರತಿಫಲ ಖಂಡಿತ ಸಿಕ್ಕೇ ಸಿಗುತ್ತೆ. ಇಲ್ಲಿವರೆಗೂ ಇದರ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ, ಯದ್ಭಾವಂ ತದ್ಭವತಿ ಬಗ್ಗೆ. ಮುಂದಿನ ಭಾಗದಲ್ಲಿ ಈ ರಹಸ್ಯಗಳನ್ನು ಹೇಗೆ ಬಳಸ್ಕೊಳ್ಳೋದು ಅಂತ ನೋಡೋಣ. ಮೊದಲನೇದು ಡ್ರೀಮ್ ಬರ್ತ್ಕೋಬೇಕು, ಕನಸನ್ನು ಬರ್ತ್ಕೋಬೇಕು. ಈಗ ನಮ್ಗೆ ಏನೇನ್ ಕನಸಿರುತ್ತೆ ಜೀವನದಲ್ಲಿ, ಒಂದು ಮನೆ, ಒಂದು ವೆಹಿಕಲ್, ಅಥವಾ ಏನಾದ್ರೂ ನಮ್ಗೆ ದೊಡ್ಡ ದೊಡ್ಡ ಕನಸು ಅಥವಾ ಚಿಕ್ಕ ಕನಸುಗಳು ಏನಿರುತ್ತೆ ಅದನ್ನೆಲ್ಲ ನಾವೊಂದು ಡೈರಿಲಿ ನೋಟ್ ಮಾಡ್ಕೊಳ್ಬೇಕು. ಎರಡನೇದು ನಂಬಿಕೆ, ನಾವೇನ್ ಅನ್ಕೊಂಡಿದ್ದು ಅದು ನಮ್ಗೆ ಸಿಕ್ಕೇ ಸಿಗುತ್ತೆ ಅನ್ನೋಂತಹ ನಂಬಿಕೆ. ಮೂರನೇದು ಹ್ಯಾಪಿ ಫೀಲ್ ಮಾಡ್ಬೇಕು. ನಮ್ಗೆ ಏನೇ ಇದ್ರು ಇಲ್ದಿದ್ರು ತುಂಬಾ ನಾನು ಸಂತೋಷವಾಗಿದ್ದೀನಿ, ನನ್ಗೆಲ್ಲ ಸಿಗ್ತಾ ಇದೆ, ಆಲ್ರೆಡಿ ಸಿಕ್ಕಿದೆ ಅಂತ ಹ್ಯಾಪಿ ಫೀಲ್ ಮಾಡ್ಬೇಕು. ಮತ್ತೆ ಕೃತಜ್ಞತೆ, ಗ್ರಾಟಿಟ್ಯೂಡ್. ಬೆಳಗ್ಗಿನಿಂದ ಸಂಜೆಯವರೆಗೂ ನಾವು ಈ ಪ್ರಕೃತಿ ಮಾತೆಗೆ, ನಮ್ಮ ತಂದೆ ತಾಯಿಗೆ, ಪ್ರತಿಯೊಂದಕ್ಕೂ ನಾವೇನೇನು ಈ ಪ್ರಕೃತಿಯಲ್ಲಿ ಪಡ್ಕೊಂಡಿರ್ತೀವೋ ಅದಕ್ಕೆಲ್ಲನೂ ಗ್ರಾಟಿಟ್ಯೂಡ್ ಸಲ್ಲಿಸ್ತಾ ಇರ್ಬೇಕು.
ಮತ್ತೆ ವಿಜುವಲೈಸೇಷನ್, ಕಲ್ಪನೆ. ಕಲ್ಪನೆ ಅನ್ನೋದು ಈಗಾಗ್ಲೇ ನಮ್ಗೆ ಗೊತ್ತಿದೆ. ಕಲ್ಪನೆಗೆ ಎಷ್ಟೊಂದು ಶಕ್ತಿ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕುಳಿತುಕೊಂಡಿದ್ದೀನಿ, ನನಗೆ ಮೈಸೂರು ಪಾಕ್ ತಿನ್ಬೇಕು ಅಂತ ಅನಿಸ್ತಾ ಇದೆ, ಆದ್ರೆ ಇಲ್ಲ, ಸಿಗ್ತಾ ಇಲ್ಲ. ಕಲ್ಪನೆ ಮಾಡ್ಕೊಂಡ್ರಾಯ್ತಲ್ವಾ? ಇಲ್ಲ, ನಾನು ಈಗ ನನ್ನ ಇಷ್ಟ ದೇವ್ರನ್ನ ನೋಡ್ಬೇಕು, ಕುಳಿತಲ್ಲೇ ನಾವು ಕಣ್ಮುಚ್ಚಿ ಅವ್ರನ್ನ ನೆನ್ಸ್ಕೊಂಡ್ರೆ ನಮ್ಮ ಕಣ್ಮುಂದೆನೆ ಬಂದಿರ್ತಾರೆ ಅಲ್ವಾ? ಎಷ್ಟೊಂದು ಅದ್ಭುತವಾದ ಶಕ್ತಿ ನಮ್ಗಿದೆ ಅಲ್ವಾ? ಓಕೆ ಮಾಸ್ಟರ್ಸ್, ನನ್ನ ಹತ್ರ ಹಣ ಇದೆ, ನನ್ನ ಹತ್ರ ಈಗ ₹1 ಇಲ್ಲ. ಅಯ್ಯೋ, ನನ್ನ ಹತ್ರ ದುಡ್ಡೇ ಇಲ್ಲ, ನನ್ನ ಹತ್ರ ದುಡ್ಡೇ ಇಲ್ಲ, ಈ ತರದ್ದು ಬೇಡವೇ ಬೇಡ. ನನ್ನ ಹತ್ರ ಕೋಟಿ ಇದೆ ಅನ್ಕೊಳ್ಳೋಣ ಅಲ್ವಾ? ಅನ್ಕೊಳ್ಳೋದಕ್ಕೇನು ದುಡ್ಡು ಕೊಡ್ಬೇಕಾ? ಇಲ್ಲ ಪರಿಶ್ರಮ ಪಡ್ಬೇಕಾ? ಇದು ಸಮೃದ್ಧತಾ ಮನೋಭಾವ ಅಂತ ಹೇಳ್ತೀವಿ. ಸಮೃದ್ಧತೆಯಾಗಿ ಅನ್ಕೊಳ್ಳೋಣ. ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದವರು ಯಾರು? ಸೈನ್ಸ್ ಹೇಳುತ್ತೆ ಎನರ್ಜಿ, ಅದೇ ಆಧ್ಯಾತ್ಮ ಹೇಳುತ್ತೆ ಗಾಡ್. ಸೈನ್ಸ್ ಶಕ್ತಿ ಅಂತ ಹೇಳಿದ್ರೆ ಆಧ್ಯಾತ್ಮ ದೇವರು. ಆದರೆ ಆ ಸೃಷ್ಟಿಯ ಶಕ್ತಿ ಯಾವುದು ಅಥವಾ ಯಾರು ಅಂತ ತಗೊಂಡ್ರೆ ನಾವೇ. ಆ ಸೃಷ್ಟಿಯ ಶಕ್ತಿ ನಾವೇ. ನಮ್ಮ ಶಕ್ತಿ ನಮ್ಮ ಆಲೋಚನೆಗಳಲ್ಲಿವೆ. ಆಗಲ್ಲ ಅಂತಂದ್ರೆ ಆಗಲ್ಲ, ಆಗುತ್ತೆ ಅಂತಂದ್ರೆ ಆಗುತ್ತೆ. ಬೆಲೆ ಬಾಳುವ ಅದ್ಭುತ ಶಕ್ತಿ ನಾವೇ ಅಂತ ಮತ್ತೊಂದ್ಸಲ ಹೇಳ್ಬಹುದು. ನಾವು ಈ ಧ್ಯಾನಕ್ಕೆ ಬಂದ ಮೇಲೆ ನಮ್ಗೆ ಗೊತ್ತಿಲ್ಲ, ನಾವೇ ದೇವರು ಅಂತ ನಮ್ಗೆ ಗೊತ್ತೇ ಇಲ್ಲ. ಅಕಸ್ಮಾತ್ ನಾವ್ ಯಾರನ್ನಾದ್ರೂ ನೀವೇ ದೇವ್ರು ಅಂತ ಹೇಳಿದ್ರೆ, ಅಯ್ಯಯ್ಯೋ ಕರಿಬೇಡ್ರಿ, ನಮ್ಮನ್ನ ದೇವ್ರು ಅಂತ ಹೇಳಕ್ಕಾಗುತ್ತಾ? ಛೇ 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 ಅಂತಾರೆ. ಆದ್ರೆ ಖಂಡಿತವಾಗ್ಲು ನಾವು ಧ್ಯಾನಕ್ಕೆ ಬಂದ್ಮೇಲೆ ನಾವೆಲ್ಲರೂ ಕೂಡ ಪೂರ್ಣಾತ್ಮದಿಂದ ಬಂದ ಒಂದು ಅಂಶಾತ್ಮ. ನಾವೇ ದೇವರು. ಯಾಕೆಂದ್ರೆ ನಾವು ಪ್ರತಿ ಕ್ಷಣನು ನಾವು ಒಂದೊಂದನು ಗಮನಿಸ್ತಾ ಇದ್ರೆ ನಮಗ್ ಗೊತ್ತಾಗುತ್ತೆ ನಾವೇನು, ನಾವ್ ಯಾರು. ಅದ್ರಲ್ಲಿ ನಮ್ಗೆ ಕಂಡಾಗ ನಮ್ಗೆ ಧ್ಯಾನದಲ್ಲಿ ಹಲವಾರು ಮಾಸ್ಟರ್ಸ್ಗಳು ಹೇಳ್ತಾ ಇರ್ತಾರೆ, ನಾವೇ ದೇವರು, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾನೆ ಇರ್ತಾರೆ. ಭಗವಂತ ಒಂದು ಪೇಜ್ ನಲ್ಲಿ ಏನೇನೋ ಬರ್ದಿರ್ತಾರೆ, ಆದರೆ ಇನ್ನೊಂದು ಪೇಜ್ ನಲ್ಲಿ ಖಾಲಿ ಬಿಟ್ಟಿರ್ತಾರೆ. ಒಂದ್ ಪೇಜಲ್ಲಿ ಬರೆದ್ರೆ ಇನ್ನೊಂದ್ ಪೇಜ್ ಅಲ್ಲಿ ಖಾಲಿ ಬಿಟ್ಟಿರ್ತಾರೆ. ಆ ಖಾಲಿ ಬಿಟ್ಟಿರೋದನ್ನ ಸರಿಯಾಗಿ ಬರ್ಕೊಳ್ಳೋರು ನಾವೇ ಆಗಿರ್ತೀವಿ. ಹಾಗಾಗಿ ಇನ್ನೊಂದು, ಈಗ ದಾರಿ ನೋಡಿ, ಅಲ್ಲಿದೆ ದಾರಿ ಅಂತ ನಮ್ಗೆ ಭಗವಂತ ತೋರಿಸ್ತಾರೆ. ಆದ್ರೆ ಆ ಸರಿಯಾದ ದಾರಿನೋ ಇಲ್ಲ ವಕ್ರ ದಾರಿನೋ ಅಂತ ಆಯ್ಕೆ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ನಮ್ಗೆ ಇದೆ. ಹಾಗಾಗಿ ಭಗವಂತ ದಾರಿ ತೋರಿಸ್ತಾರೆ ಹೊರತು ಕೈ ಹಿಡಿದು ಅಲ್ಲಿ ಕರ್ಕೊಂಡು ಹೋಗೋದಿಲ್ಲ. ನಾವೇ ಆ ದಾರಿನ ಕಂಡಿಡ್ಕೋಬೇಕು. ಇಲ್ಲಿ ಮಾನವನ ಮನಸ್ಸೇ ಅವನ ಉನ್ನತಿ ಅವನತಿಗಳ ಮೂಲ. ನೋಡಿ ಮಾಸ್ಟರ್ಸ್, ಎಷ್ಟು ಚೆನ್ನಾಗಿದೆ. ಅವನ ಉನ್ನತಿ ಅವನತಿಗೆ ಮೂಲ ಕಾರಣ ಯಾವುದು? ಅವನ ಮನಸ್ಸೇ. ಉದಾಹರಣೆಗೆ ನಮ್ ಬಗ್ಗೆ ಯಾರೋ ಏನೋ ಹೇಳ್ದಾಗ ಸಡನ್ ಆಗಿ ನಾವು ಡಿಪ್ರೆಷನ್ಗೆ ಒಳಗಾಗ್ಬಿಡ್ತೀವಿ. ನಮಗ್ ಗೊತ್ತಿದೆ, ನಮ್ಮ ಆತ್ಮಸಾಕ್ಷಿ ಗೊತ್ತಿದೆ ನಾವೇನು, ನಾವ್ ಯಾವ ರೀತಿ ಅಂತ. ನಾವು ಪದೇ ಪದೇ ಕುಳಿತುಕೊಂಡು ನಾವು ಮನನ ಮಾಡ್ಕೊಂಡಾಗ ನಮ್ ಬಗ್ಗೆ ನಮ್ಗೆ ತಿಳಿಯುತ್ತೆ. ಹಾಗಿದ್ದಾಗ ಯಾರೋ ಏನೋ ಹೇಳಿದ್ರು ಅಂತ ಖಂಡಿತವಾಗ್ಲೂ ಬೇಸರ ಆಗ್ಲೇಬಾರ್ದು. ಯಾಕೆಂದ್ರೆ ಲಕ್ಷ ಜೀವರಾಶಿಗಳಲ್ಲಿ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಶ್ರೇಷ್ಠ ಜೀವಿ ಅಂತ ಕರ್ಸ್ಕೊಂಡಿದೀವಿ. ಬುದ್ಧಿ, ಮನಸ್ಸು, ತಾಳ್ಮೆ, ಮಾತನಾಡೋ ಶಕ್ತಿ ಇರುವಂತಹವರು ನಾವಾಗಿರ್ತೀವಲ್ವಾ? ಹಾಗಾಗಿ ನಾವು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ದೆ, ನಾವು ಯಾರು, ಈ ಭೂಮಿ ಮೇಲೆ ಏನ್ ಬಂದಿದೀವಿ ಫಸ್ಟ್ ಅದನ್ನ ನಾವು ತಿಳ್ಕೊಂಡಾಗ
ಯಾವುದು ಖಂಡಿತ ಮಾಸ್ಟರ್ಸ್ ನಮ್ಗೆ ಬಾಧಿಸೋದಿಲ್ಲ. ಪ್ರತಿಯೊಬ್ಬರಿಗೂ ಒಬ್ರು ಗುರು ಅಂತ ಇರ್ತಾರೆ. ಅದು ಸರಿ ದಾರಿ ತೋರಿಸುವಂತಹ ಗುರು ಆಗಿರ್ಬೇಕು. ನಮ್ಮ ಬಾಳು ಆಗ ಬಂಗಾರ ಆಗಿರುತ್ತೆ. ಇಲ್ಲ ಅಂತಂದ್ರೆ ಚಿಂತೆಯ ಆಗರ ಆಗಿರುತ್ತೆ. ಇನ್ನು ನಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಕಾಣಲು ಮೊದಲು ನಂಬಿಕೆ, ಶ್ರದ್ಧೆ ಬಹಳ ಮುಖ್ಯ ಆಗಿರುತ್ತೆ. ಇದನ್ನ ಒಮ್ಮೆ ಗಮನಿಸೋದಾದ್ರೆ, ನಂಬಿಕೆ ಜೀವನದಲ್ಲಿ ನಂಬಿಕೆನೇ ಜೀವನ ಅಂತ ಹೇಳ್ತಾರೆ. ಆ ನಂಬಿಕೆ, ಶ್ರದ್ಧೆ ನಾವ್ ಇಟ್ಕೊಂಡು ಪ್ರತಿಯೊಂದನ್ನು ಮಾಡ್ತಾ ಹೋದಾಗ ಖಂಡಿತವಾಗ್ಲು ಜೀವನ ಸಾರ್ಥಕ ಅಂತ ಅನಿಸುತ್ತೆ. ಬಹಳ ಸಂದರ್ಭ ನಮ್ಮ ಜೀವನದಲ್ಲಿ ಬಹಳ ದುಃಖ ಆದಾಗ ಆ ಭಗವಂತ ಯಾವುದೇ ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡಿರೋದನ್ನ ನಾವು ಗಮನಿಸಿರ್ತೀವಿ. ಒಂದಲ್ಲ ಒಂದು ಬಾರಿ ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ ಅಂತ ಬಂದಾಗ ಆ ಭಗವಂತ ಒಂದು ರೂಪ ಧರಿಸಿ ನಮ್ಮನ್ನ ಕಾಪಾಡಿರ್ತಾರೆ. ಉದಾಹರಣೆಗೆ ನನ್ನದೇ ಒಂದು ಉದಾಹರಣೆ ಕೊಡೋದಾದ್ರೆ, ಒಂದು ದಿವಸ ತುಂಬಾ ಬೇಜಾರ್ ಮಾಡ್ಕೊಂಡು ಆ ಭಗವಂತನ ಸನ್ನಿಧಾನಕ್ಕೆ ಹೋದೆ. ಆಕ್ಚುಲಿ ಅವತ್ತು ನಾನು ಇವತ್ತಿರ್ಬಾರ್ದು ಅಂತ ಡಿಸೈಡ್ ಮಾಡಿ ಹೋದೋಳು. ಬಟ್ ಆದ್ರೆ ನನ್ ಪ್ರಣಾಳಿಕೆ, ಈಗ ದೈವ ಪ್ರಣಾಳಿಕೆ, ಮಾನವ ಪ್ರಣಾಳಿಕೆ ಅಂತ ಒಂದಿರುತ್ತೆ. ಈಗಾಗ್ಲೇ ನಾವೆಲ್ಲರೂ ತಿಳ್ಕೊಂಡಿದೀವಿ ಮಾಸ್ಟರ್ಸ್. ನನ್ ಪ್ರಣಾಳಿಕೆ ಅದಾಗಿರ್ಲಿಲ್ಲ. ಆ ಭಗವಂತನ ಪ್ರಣಾಳಿಕೆ ಏನಾಗಿತ್ತು ಅಂದ್ರೆ, ನಿನ್ನಿಂದ ಈ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ನಡೀತೆ. ಅದು ನನಗ್ ಗೊತ್ತಿಲ್ಲ, ಭಗವಂತರಿಗೆ ಗೊತ್ತು. ಹಾಗಾಗಿ ಅವತ್ತು ನನಗೆ ಆ ಕೆಟ್ಟ ಕೆಲಸ ಮಾಡ್ಕೊಳ್ಳೋದಕ್ ಬಿಡ್ಲಿಲ್ಲ. ಮತ್ತೆ ನನ್ನನ್ನ ಒಂದ್ ರೂಪದಲ್ಲಿ ಬಂದು ಭಗವಂತ ಕಾಪಾಡಿದ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ಟ್ರಾಂಗ್ ಆಗಿ ಸಂಕಲ್ಪ ಮಾಡಬೇಕು. ಸ್ಟ್ರಾಂಗ್ ಆಗಿ ನಮ್ಮ ಸಂಕಲ್ಪ ಇರ್ಬೇಕು. ಏನೋ ಒಂದ್ ಸಂಕಲ್ಪ ಮಾಡ್ಬೇಕಲ್ವಾ ಅನ್ಬಿಟ್ಟು ಮಾಡ್ಕೊಳ್ಳೋದಲ್ಲ. ಪದೇ ಪದೇ ಅದನ್ನ ಅನೌನ್ಸ್ ಮಾಡ್ತಾ ಇರ್ಬೇಕು. ಡಿಸೈಡ್ ಮಾಡ್ಬೇಕು, ಏನ್ ಬೇಕಾದರೂ ಆಗುತ್ತೆ. ಉದಾಹರಣೆಗೆ ಈಗ ಇಲ್ಲಿವರೆಗೂ ಒಂದು ಜಪ, ತಪ, ಪೂಜೆ, ಹೋಮ, ಹವನ ಇದನ್ನೆಲ್ಲ ನಾವ್ ಮಾಡ್ಕೊಂಡ್ ಬಂದಿರ್ತೀವಿ. ಆದ್ರೆ ಏನಪ್ಪಾ ಇಷ್ಟೆಲ್ಲ ಮಾಡಿದ್ರು ನಮ್ಗೇನು ರಿಸಲ್ಟ್ ಸಿಕ್ಲಿಲ್ವಲ್ಲಪ್ಪ ಅಂತ ಮನ್ಸಗ್ ಬರುತ್ತೆ. ಆದ್ರೆ ಕಾಯೋ ಗುಣ, ತಾಳ್ಮೆ ಗುಣ ನಮ್ಗೆ ತಾನೇ ಇರೋದು. ಸ್ವಲ್ಪ ಕಾಯದ್ ನೋಡಿದಾಗ ಅದರ ಪ್ರತಿಫಲ ತುಂಬಾನೇ ಅದ್ಭುತವಾಗಿರುತ್ತೆ. ಅದ್ರ ಪ್ರತಿಫಲ ಏನು ಅಂತಂದ್ರೆ ಈ ಧ್ಯಾನ ಅಂತನ ನಾವ್ ಹೇಳ್ಬೋದು. ಓಕೆ ಮಾಸ್ಟರ್ಸ್, ಒಂದು ಕಿವುಡು ಕಪ್ಪೆ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಈಗಾಗ್ಲೇ ನೀವು ಎಲ್ರೂ ಕಿವುಡು ಕಪ್ಪೆ ಬಗ್ಗೆ ಫ್ರಾಕ್ ಸ್ಟೋರಿ ಕೇಳಿರ್ಬೋದು. ರೇಸ್ಗ್ ಬಿಟ್ಟಿರ್ತಾರೆ. ಈ ಕಪ್ಪೆಗಳು ಏನ್ ಮಾಡ್ತವೆ, ಎಲ್ಲ ರೇಸ್ ಹೋಗುವಾಗ ಕೆಲವೊಂದು ಸ್ಪೀಡ್ ಆಗಿ ಹೋಗುತ್ತೆ, ಅರ್ಧದಲ್ಲೇ ಬಿದ್ದೋಗುತ್ತೆ. ಕೆಲವೊಂದು ಓಡಲ್ಲ, ಕೆಲವೊಂದು ಹಂಗೆ ನಿಂತ್ಕೊಂಡ್ಬಿಡುತ್ತೆ. ಆದ್ರೆ ಒಂದು ಕಪ್ಪೆ ಮಾತ್ರ ಸ್ಪೀಡ್ ಆಗಿ ಹೋಗ್ಬಿಟ್ಟು ಆ ಒಂದು ಸ್ಟೇಜ್ ಮುಟ್ಟುತ್ತೆ. ಫಸ್ಟ್ ಹೋಗಿ ಅಲ್ಲಿ ನಿಲ್ಲುತ್ತೆ. ಅವಾಗ ಗೊತ್ತಾಗುತ್ತೆ ಅದ್ ಯಾಕೆ ಅದ್ ಫಸ್ಟ್ ಹೋಗಿತ್ತು ಅಂತ ಅಂದ್ರೆ, ಅದಕ್ಕೆ ಶಕ್ತಿನೂ ಇಲ್ಲ, ಯುಕ್ತಿನೂ ಇಲ್ಲ, ಮತ್ತೊಂದು ಬೇರೆ ಯಾವ್ದೂ ಇಲ್ಲ. ಅದು ಕಿವುಡು ಕಪ್ಪೆ ಆಗಿರುತ್ತೆ. ಯಾಕೆಂದ್ರೆ ಅದಕ್ಕೆ ಕೇಳ್ಸಲ್ಲ. ಈಗ ಎಷ್ಟೋ ಅಲ್ಲಿದ್ದಂತಹ ಸುಮಾರು ಜನಗಳಾಗಿರ್ಬೋದು, ಕಪ್ಪೆಗಳಾಗಿರ್ಬೋದು, ತುಂಬಾ ಅವಹೇಳನ, ಅವಮಾನ ಮಾಡುತ್ತೆ. ಆದ್ರೆ ಅದ್ಯಾವ್ದು ಅದು ಕೇಳ್ಸಲ್ವಲ್ಲ, ಮೊದ್ಲೇ ಅದಕ್ಕೆ ಕಿವುಡು. ಹಾಗಾಗಿ ಅದು ಹೋಗಿ ವಿನ್ ಆಗುತ್ತೆ. ಹಾಗೆ ನಮ್ ಜೀವನದಲ್ಲೂ ಕೂಡ ಕೆಲವೊಂದ್ಸಲ ಕೇಳಿಸಿದ್ರು ಕೇಳಿಸಿಲ್ಲ, ನೋಡಿದ್ರು ನೋಡಿಲ್ಲ ಅನ್ನುವಂತಹ ಧಾರಾಳವಾದ ಮನೋಭಾವ ನಮ್ದು ಆಗಿರ್ಬೇಕಾಗಿರುತ್ತೆ. ಇನ್ನ ಲಾ ಆಫ್ ಅಟ್ರಾಕ್ಷನ್, ಈ ಆಕರ್ಷಣೀಯ ನಿಯಮ ಕೆಲಸ ಮಾಡಲು ಕೆಲವು ಪಾಯಿಂಟ್ಸ್ ನ ಹೇಳ್ತೀನಿ. ಕ್ಲಾರಿಟಿ, ಮೊದಲು ಬಯಸ್ಬೇಕು, ಆಮೇಲೆ ಸ್ಪಷ್ಟತೆ ಪಡ್ಕೊಂಡು ಕಾರ್ಯ
ಕಾರ್ಯಪ್ರವೃತ್ತ ನಾವು ಆಗ್ತೇವೆ, ಬಯಸ್ತೇವೆ, ಆಮೇಲೆ ಸ್ಪಷ್ಟತೆ ಸಿಗುತ್ತೆ. ಅದಕ್ಕೋಸ್ಕರ ನಾವು ಏನಾಗ್ಬೇಕು ಅದಕ್ಕೆ ಕೆಲಸ ಮಾಡಕ್ಕೆ ತೊಡಗ್ತೀವಿ. ಆಗ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಮಾಡುತ್ತೆ. ನಮ್ಮ ಪ್ರಸ್ತುತ ಬದುಕು ಹಿಂದಿನ ಯೋಚನೆಗಳ ಪ್ರತಿಬಿಂಬವಾಗಿದೆ. ನಮ್ಮ ಈಗಿನ ಬದುಕು ಪಾಸ್ಟ್ ಟೆನ್ಸ್. ನಾವು ಹಿಂದೆ ಏನ್ ಅನ್ಕೊಂಡಿದ್ವಿ ಅದರ ಒಂದು ಫಲಿತಾಂಶ ಇಂದು ಆಗಿರುತ್ತೆ. ಗುರುತ್ವ ನಿಯಮ, ಫ್ರೀಕ್ವೆನ್ಸಿ. ನಾವು ಒಂದನ್ನ ಎಷ್ಟು ಸಲ ಅಂದುಕೊಳ್ತೀವೋ ಅದು ಬ್ರಹ್ಮಾಂಡಕ್ಕೆ ತಲುಪಿ ನಮಗೆ ವರವಾಗಿ ಬರುತ್ತೆ. ಇದು ಗುರುತ್ವಾಕರ್ಷಣದಂತೆ ಕೆಲಸ ಮಾಡುತ್ತೆ. ಲಾ ಆಫ್ ಅಟ್ರಾಕ್ಷನ್ ಇದು ಬದುಕಿನ ಮಹಾನ್ ರಹಸ್ಯ. ಅದು ಹೇಗೆ ವರ್ಕ್ ಮಾಡುತ್ತೆ ಅಂತಂದ್ರೆ, ಆಲೋಚನೆ, ಭಾವನೆ, ಮಾತು ಈ ಮೂರು ಸಹ ಸರಿಯಾಗಿ ಸಮ ಪ್ರಮಾಣದಲ್ಲಿ ಹೊಂದಾಣಿಕೆ ಆದಾಗ ಸರಿಯಾದ ರೀತಿಲಿ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಮಾಡುತ್ತೆ. ಈಗ ಒಬ್ರದು ಒಂದು ಮನೇಲಿ 4 ಜನ ಇರ್ತೀವಿ ಅಂತಂದ್ರೆ ಒಬ್ರು ಒಂದೇ ಫ್ರೀಕ್ವೆನ್ಸಿಲಿ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಸಾಲದು. ಮನೇಲಿ ಇರ್ತಕ್ಕಂತಹ 4 ಸದಸ್ಯರು ಕೂಡ ಒಂದೇ ರೀತಿ ಯೋಚನೆ ಮಾಡಿದ್ರೆ ಎಷ್ಟ್ ಚೆನ್ನಾಗಿ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಮಾಡುತ್ತಲ್ವಾ. ಕ್ವಾಲಿಟಿ ಆಫ್ ಥಿಂಕಿಂಗ್, ನಮ್ಮ ಯೋಚನಾ ಶಕ್ತಿ ಗುಣಮಟ್ಟ ತುಂಬಾ ಅದ್ಭುತವಾಗಿ ಕ್ವಾಲಿಟಿ ಆಗಿರ್ಬೇಕು. ನಮ್ಮ ಕನಸು, ಆಲೋಚನೆ ಪ್ರತಿಯೊಂದು ಕೂಡ ಕ್ವಾಲಿಟಿ ಆಗಿರ್ಬೇಕು. ಗುಡ್ ಡಿಸಿಷನ್, ಈಗ ಒಂದೇನಾದ್ರೂ ಕೆಲಸ ಮಾಡ್ಬೇಕು ಸುಮ್ನೆ ಅಲ್ಲ, ಅದ್ರ ಬಗ್ಗೆ ಒಂದಲ್ಲ 10 ಸಲ ಆಲೋಚನೆ ಮಾಡಿ ನಾವು ಮುಂದುವರೆದಾಗ ಓಕೆ ಅದೊಂದು ಒಳ್ಳೆಯ ಒಂದು ಪ್ರವೃತ್ತಿ ಅಂತ ಅನ್ಸ್ಕೊಳ್ಳುತ್ತೆ. ಡ್ರೀಮ್ ಫೈಲ್, ಡ್ರೀಮ್ ಫೈಲ್ ಏನಿದು? ಡ್ರೀಮ್ ಫೈಲ್ ಪ್ರತಿಯೊಬ್ಬರಲ್ಲೂ ಚಿಕ್ಕ ಚಿಕ್ಕ ದೊಡ್ಡ ದೊಡ್ಡ ಕನಸುಗಳು ಇದ್ದೇ ಇರುತ್ತೆ. ಅದನ್ನೆಲ್ಲ ನಾವು ಬರ್ದಿಟ್ಕೋಬೇಕು ಒಂದ್ ಪೇಜ್ ನಲ್ಲಿ. ನನಗೇನು ಉದಾಹರಣೆ, ನನಗೇನ್ ಆಸೆ ಇದೆ? ಚಿಕ್ಕದ ಆಸೆ, ಒಂದು ಕಾಲ್ ಚೈನು, ಒಂದು ಚಿಕ್ಕ ಚೈನು, ಚಿನ್ನದ ಚೈನು. ಆಮೇಲೆ ನನ್ಗೊಂದ್ ಕಾರು, ನಾನ್ ಗಾಡಿ ಕಲಿಬೇಕು, ಇಂಥ ಡೇಟ್ಗೆನೆ ನಾನ್ ಮನೆ ಕಟ್ಟಿಸ್ಬೇಕು. ಎಲ್ಲವನ್ನು ಕೂಡ ನಾವು ಫೈಲ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಅವಾಗ ಮ್ಯಾನಿಫೆಸ್ಟ್ ಆಗುತ್ತೆ. ನಮ್ಮ ಆಸೆ ಆಕಾಂಕ್ಷೆಗಳು ನೆರವೇರೋದಕ್ಕೆ ಬೇಗ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಐ ಗಾಟ್, ಈಗಾಗಲೇ ನನಗೆ ನಾನು ಕೇಳಿದ್ದು ಸಿಕ್ಕಿದೆ ಎಂದು ಖುಷಿ ಫೀಲ್ ಮಾಡ್ಬೇಕು. ಅಂದುಕೊಂಡ್ರೆ ಎಲ್ಲ ಸಾಧ್ಯ, ನಾವು ಅಂದ್ಕೋಬೇಕಷ್ಟೇ ಅಲ್ವಾ. ಹಾಗೆ ನಮ್ಮ ಮಾತು, ಭಾವನೆ, ಆಲೋಚನೆಗಳಿಗೆ ಶಕ್ತಿ ಇದೆ. ಎಲ್ಲವೂ ಚೈತನ್ಯ ರೂಪದಲ್ಲಿ ಕೆಲಸ ಮಾಡೋದ್ರಿಂದ ತುಂಬಾನೇ ಜಾಗರೂಕರಾಗಿರ್ಬೇಕು. ಉದಾಹರಣೆ, ನಾವೇನೋ ಯೋಚನೆ ಮಾಡದಲೆ ನಾವು ಒಂದ್ಸಲ ಕೆಲಸ ಮಾಡ್ಬಿಟ್ಟಿರ್ತೀವಿ. ಬಟ್ ಆದ್ರೆ ಯೋಚನೆ ಮಾಡಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಹೋದ್ರೆ ಆ ಒಂದು ಚೈತನ್ಯ ಅಂತ ಏನಿರುತ್ತೆ ಅದು ಕೆಲಸ ಮಾಡ್ತಾನೆ ಇರುತ್ತೆ. ಹಾಗಾಗಿ ತುಂಬಾ ಜಾಗರೂಕರಾಗಿ ನಾವು ಕೆಲಸ ಮಾಡ್ಬೇಕಾಗುತ್ತೆ, ಯೋಚನೆ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾ, ಯದ್ಭಾವಂ ತದ್ಭವತಿ ಅಂದ್ರೆ ಏನು, ಈ ರಹಸ್ಯನ ಹೇಗೆ ಬಳಸಿಕೊಳ್ಳೋದು ಮತ್ತು ಇದು ಕೆಲಸ ಮಾಡಲು ಏನು ಅನುಸರಿಸಬೇಕು ಅಂತ ತಿಳ್ಕೊಂಡಿದೀವಿ ನಾವು. ಒಟ್ಟಾರೆಯಾಗಿ ನಾವು ಏನು ಅಂದುಕೊಳ್ತೀವೋ ಅದೇ ಆಗತ್ತೆ. ಒಂದೊಂದು ಆಗೋದಿಲ್ಲ ಅಂತ ಅಂದಾಗ ಅದು ದೈವ ಪ್ರಣಾಳಿಕೆ ಆಗಿರುತ್ತೆ. ಈ ಸತ್ಯನ ನಾವು ಅರ್ಥಕೊಂಡಾಗ ದುಃಖಕ್ಕೆ ನಮ್ಮ ಹತ್ರ ಜಾಗನೇ ಇರೋದಿಲ್ಲ. ಹಾಗಾಗಿ ನಾವು ಮಾತಾಡೋ ಪ್ರತಿ ಮಾತು, ಆಲೋಚನೆ, ಭಾವನೆ ಈ ಮೂರನ್ನು ಸದಾ ಕಾಲ ಶುದ್ಧವಾಗಿ ಇಟ್ಕೊಂಡು ತುಂಬಾನೇ ಜಾಗರೂಕರಾಗಿರ್ಬೇಕು. ನಮ್ಮ ಮನಸ್ಸು ಹರಿಯೋ ನೀರಿಗಿಂತ, ಬೀಸೋ ಗಾಳಿಗಿಂತ, ಬೆಳಕಿಗಿಂತಲೂ ತುಂಬಾ ವೇಗ ಆಗಿರುತ್ತಲ್ವಾ, ಚಂಚಲ ಆಗ್ತಾನೆ ಇರುತ್ತೆ. ಅದಕ್ಕಾಗಿ ಪ್ರತಿದಿನ
ಪದೇ ಧ್ಯಾನ ಮಾಡ್ತಾ ಇರ್ಬೇಕು ಅನ್ನೋ ವಿಚಾರ ನಮಗೆ ಈಗಾಗ್ಲೇ ತಿಳಿದಿದೆ ಮಾಸ್ಟರ್ಸ್. ಈ ಜ್ಞಾನ ಧ್ಯಾನನ ನಾವು ತಿಳಿತಾ ಎಲ್ಲರಿಗೂ ತಿಳಿಸೋಣ. ಕೊನೆಯದಾಗಿ ಒಂದು ನುಡಿ ಮುತ್ತಿನೊಂದಿಗೆ ಇವತ್ತಿನ ಈ ವಿಷಯನ್ನ ಸಂಪನ್ನಗೊಳಿಸ್ತಾ ಇದ್ದೇನೆ. ಮನುಷ್ಯ ಬುದ್ಧನಾಗಬೇಕಾದರೆ ಈ ಮೂರನ್ನು ಬಿಡಬೇಕು: ಚಂಚಲ ಮನಸ್ಸು, ನಿರಾಸೆ, ಇನ್ನೊಬ್ಬರ ತಪ್ಪು ಕಂಡು ಹಿಡಿಯುವುದು. ಈ ಮೂರನ್ನು ಬಿಟ್ಟಾಗ ಖಂಡಿತವಾಗ್ಲೂ ನಾವು ಬುದ್ಧರಾಗ್ತೀವಿ ಅಂತ ಹೇಳ್ತಾ ಮಾಸ್ಟರ್ಸ್, ಇಲ್ಲಿಯವರೆಗೂ ಈ ಯದ್ಭಾವಂ ತದ್ಭವತಿ ಇದ್ರ ವಿಷಯವನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಹಾವತಾರ್ ಫೌಂಡೇಶನ್ಗೆ ಎಲ್ಲಾ ಮಾಸ್ಟರ್ಸ್ಗೂ ಧನ್ಯವಾದಗಳು. ಹಾಗೆ ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವಂತಹ ವೀಕ್ಷಕರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಥ್ಯಾಂಕ್ ಯು.